ಇರಾನ್ ಮೇಲಿನ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು 2-3 ವಾರ ಭೀಕರ ದಾಳಿ ನಡೆಯುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅಮೆರಿಕವನ್ನ ಉದ್ದೇಶಿಸಿ ಮಾತನಾಡಿದ ಟ್ರಂಪ್, ಇರಾನ್ ವಿರುದ್ಧದ ಆಪರೇಷನ್ ಎಪಿಕ್ ಫ್ಯೂರಿ ಮುಂದುವರಿಯುತ್ತೆ. ಪರಮಾಣು ಕೇಂದ್ರಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂದಿದ್ದಾರೆ. ಈಗಾಗಲೇ ಪರಮಾಣು ಕೇಂದ್ರವನ್ನ ನಾಶ ಮಾಡಿದ್ದೇವೆ, ಅಳಿದುಳಿದ ಪರಮಾಣುಗಳನ್ನ ನಾಶ ಮಾಡ್ತೇವೆ ಅಂದಿದ್ದಾರೆ. ಜೊತೆಗೆ ಇರಾನ್ ಎಂದಿಗೂ ಕೂಡ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಲು ನಾವು ಬಿಡಲ್ಲ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. 2-3 ವಾರಗಳ ಕಾಲ ಯುದ್ಧ ಇನ್ನೂ ಭೀಕರವಾಗಿರುತ್ತೆ ಅಂದಿದ್ದಾರೆ. ಟ್ರಂಪ್ ಭಾಷಣದಲ್ಲಿ ಇರಾನ್ ಮೇಲೆ ನಡೆಸಿದ ದಾಳಿಯನ್ನ ಬಿಚ್ಚಿಟ್ರು. ಇರಾನ್ನ ನೌಕಾಪಡೆಯನ್ನ ನಾಶ ಮಾಡಿದ್ದೇವೆ, ವಾಯುಪಡೆಯನ್ನು ಧ್ವಂಸ ಮಾಡಿದ್ದೇವೆ, ಇರಾನ್ನ ಪ್ರಮುಖ ನಾಯಕರನ್ನ ಹತ್ಯೆ ಮಾಡಿದ್ದೇವೆ. ಯುದ್ಧ ಶುರುವಾದ ಕೆಲವೇ ದಿನಗಳಲ್ಲಿ ಇದು ನಡೆದಿದೆ ಅಂತ ಹೇಳಿದ್ರು. ಇರಾನ್ನ ರಾಕೆಟ್ ಲಾಂಚರ್ಗಳನ್ನು ನಾಶ ಮಾಡ್ತೇವೆ ಅಂತ ಹೇಳಿದ್ದಾರೆ. ಟ್ರಂಪ್ ತಮ್ಮ ಭಾಷಣದಲ್ಲಿ ನಮಗೆ ಕೊಲ್ಲಿ ರಾಷ್ಟ್ರಗಳ ತೈಲ ಬೇಡ, ನಮ್ಮ ಅಮೆರಿಕದಲ್ಲೇ ಬೇಕಾದಷ್ಟು ತೈಲ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಮಗೆ ಹರ್ಮುಜ್ ಜಲಸಂಧಿಯ ಅಗತ್ಯವೇ ಇಲ್ಲ, ವೆನೆಜುವೆಲಾದಿಂದ ನಮಗೆ ಕಚ್ಚಾ ತೈಲ ಬರುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಯುದ್ಧ ಮುಗಿದ ಮೇಲೆ ಹರ್ಮುಜ್ ಜಲಸಂಧಿ ಮುಕ್ತವಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಿದ ಕೂಡಲೇ ಇರಾನ್ ಮತ್ತೆ ದಾಳಿ ಮಾಡಿದೆ. ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಇರಾನ್ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ಇರಾನ್ನ ಕ್ಷಿಪಣಿ ದಾಳಿಯಲ್ಲಿ ಹಲವರಿಗೆ ಗಾಯಗಳಾಗಿದೆ. ಇಸ್ರೇಲ್ ಮೇಲೆ ದಾಳಿ ಮುಂದುವರಿಸಿರುವ ಇರಾನ್ ಸೆಂಟ್ರಲ್ ಇಸ್ರೇಲ್, ದಕ್ಷಿಣ ಇಸ್ರೇಲ್ ಮತ್ತು ಉತ್ತರ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಇರಾನ್ ದಾಳಿ ಮುಂದುವರಿಸ್ತಾ ಇದೆ ಮತ್ತು ಇರಾನ್ ದಾಳಿ ಹಿನ್ನೆಲೆಯಲ್ಲಿ ಸೈರನ್ಗಳು ಮೊಳಗಿದ್ದು ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಿದ್ದಾರೆ. ಮಹಾಯುದ್ಧದ ಪರಿಣಾಮದ ಸುದ್ದಿ ನೋಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಯುದ್ಧ ಮುಂದುವರಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಏಷ್ಯಾ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಟ್ರಂಪ್ ಹೇಳಿಕೆಯಿಂದ ತೈಲದ ಬೆಲೆ ಮತ್ತಷ್ಟು ಏರಿಕೆಯಾಗಿದೆ. ಜಪಾನ್, ದಕ್ಷಿಣ ಕೊರಿಯಾ, ತೈವಾನ್ ಹಾಗೆಯೇ ಹಾಂಗ್ಕಾಂಗ್ನ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಅಮೆರಿಕದ ಷೇರು ವಹಿವಾಟುಗಳು ಕುಸಿತ ಕಂಡಿವೆ. ಇನ್ನು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡು ಬಂದಿದೆ. ಸೆನ್ಸೆಕ್ಸ್ 1400ಕ್ಕೂ ಹೆಚ್ಚಿನ ಅಂಕಗಳು ಕುಸಿದರೆ ನಿಫ್ಟಿ 22,250ಕ್ಕಿಂತ ಕೆಳಗಿಳಿದಿದೆ. ಹೂಡಿಕೆದಾರರಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ನಷ್ಟ ಉಂಟಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ ಭಾರತದಲ್ಲಿ ತೈಲ ಮತ್ತು ಅನಿಲದ ಕೊರತೆ ಎದುರಾಗಿದೆ. ಕೇಂದ್ರ ಸರ್ಕಾರವು ವಿಮಾನಗಳ ಇಂಧನ ದರವನ್ನು ಹೆಚ್ಚಳ ಮಾಡಿದೆ. ಇದರಿಂದ ಇಂಡಿಗೋ ವಿಮಾನ ಸಂಸ್ಥೆ ಇಂದಿನಿಂದ ವಿಮಾನ ಪ್ರಯಾಣ ದರ ಹೆಚ್ಚಳ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಬೆಂಗಳೂರಲ್ಲಿ ಅನಿಲ ಸಮಸ್ಯೆ ಜೋರಾಗಿದೆ. ಆಟೋಗಳಿಗೆ ಎಲ್ಪಿಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಕಲಾಸಿಪಾಳ್ಯದ ಆಟೋ ಎಲ್ಪಿಜಿ ಬಂಕ್ ಮುಂದೆ ಆಟೋ ಚಾಲಕರು ರಾತ್ರಿಯಿಂದಾನೇ ಕ್ಯೂ ನಿಂತಿದ್ದಾರೆ. ಈ ವೇಳೆ ಗ್ಯಾಸ್ ಹಾಕಿಸಿಕೊಳ್ಳಲು ಚಾಲಕರು ಮುಗಿಬಿದ್ದಿದ್ದು ಪರಸ್ಪರ ವಾಗ್ವಾದ ಮಾಡಿದ್ದಾರೆ. ಕಲಾಸಿಪಾಳ್ಯದ ಸೂಪರ್ ಗ್ಯಾಸ್ ಬಂಕಲ್ಲಿ ಒಂದು ಆಟೋಗೆ ಕೇವಲ 300 ರೂಪಾಯಿಗೆ ಮಾತ್ರ ಗ್ಯಾಸ್ ಅನ್ನು ನೀಡಲಾಗ್ತಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಭಾರತ್ ಪೆಟ್ರೋಲಿಯಂ ಬಂಕ್ನಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. 1 ಕೆಜಿ ಗ್ಯಾಸ್ 90 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಬಂಕ್ನಲ್ಲಿ ಸದ್ಯ 3000 ಲೀಟರ್ ಆಟೋ ಎಲ್ಪಿಜಿ ಲಭ್ಯ ಇದ್ದು ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಬೆಳಗಾವಿಯಲ್ಲೂ ಆಟೋ ಗ್ಯಾಸ್ಗೆ ಸಮಸ್ಯೆ ಶುರುವಾಗಿದೆ. ಬೆಳಗಾವಿ ಆರ್ಟಿಒ ವೃತ್ತದ ಬಳಿ ಇರೋ ಗೋ ಗ್ಯಾಸ್ ಬ್ಯಾಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ನೋ ಸ್ಟಾಕ್ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಹೋಗ್ತಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ 6 ಬಂಕ್ಗಳಿದ್ದು 5 ಬಂಕ್ಗಳಲ್ಲಿ ಗ್ಯಾಸ್ ಹಾಕಲಾಗಿದೆ. ಕಲಬುರಗಿಯಲ್ಲೂ ಎಲ್ಪಿಜಿ ಸಮಸ್ಯೆ ಶುರುವಾಗಿದೆ. ಕಳೆದ 2 ವಾರದಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಕಲಬುರಗಿ ನಗರದ 1-2 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದೆ. ಆದ್ರಿಂದ ಗ್ಯಾಸ್ ಸಿಗುವ ಬಂಕ್ಗಳಲ್ಲಿ ಜನರು ಕ್ಯೂ ನಿಂತಿದ್ದಾರೆ. ಈ ವೇಳೆ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ಚಾಮರಾಜನಗರದಲ್ಲಿ ಕೋಳಿ ಮೊಟ್ಟೆ ಉದ್ಯಮದ ಮೇಲೆ ಯುದ್ಧದ ಪರಿಣಾಮ ಬೀರ್ತಾ ಇದ್ದು ಹೊರ ದೇಶಗಳಿಗೆ ರಫ್ತಾಗ್ತಾ ಇದ್ದ ಕೋಳಿ ಮೊಟ್ಟೆಗಳ ಮೇಲೂ ಯುದ್ಧದ ಎಫೆಕ್ಟ್ ಆಗಿದೆ. ಒಂದು ಮೊಟ್ಟೆ ಬೆಲೆ 4,000 ರೂಪಾಯಿ ಕುಸಿದಿದೆ. ಇದರಿಂದ ಪೌಲ್ಟ್ರಿ ಉದ್ಯಮದವರು ಕಂಗಾಲಾಗಿದ್ದಾರೆ. ಜೊತೆಗೆ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಮೊಟ್ಟೆ ಬೇಡಿಕೆಯೂ ಕುಸಿದಿದೆ. ಈಗ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ಮೊಟ್ಟೆ ವ್ಯಾಪಾರಕ್ಕೆ ಜನಗಳಿಗೆ ಅನಾನುಕೂಲ ಆಗಿದೆ. ರೈತರಿಗೆ, ಮುಖ್ಯವಾಗಿ ವರ್ತಕರಿಗೆ ಹಾಗೂ ಎಲ್ಲರಿಗೂ ಅನಾನುಕೂಲ ಆಗಿದೆ. ಈ ಸಂದರ್ಭದಲ್ಲಿ ಮಾರ್ಕೆಟಲ್ಲಿ ಮೊಟ್ಟೆಯ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ, ಬೇಸಿಗೆ ಬಂದಿರೋದ್ರಿಂದ ಹಾಗೂ ಬೇಸಿಗೆಯಲ್ಲಿ ಜನ ಮೊಟ್ಟೆ ತಿನ್ನೋದು ಹಿಂದೇಟು ಹಾಕುವ ಭಾವನೆ ಇರೋದ್ರಿಂದ ಈಗ ಜನ ಹಿಂದೇಟು ಹಾಕೋದ್ರಿಂದ ಮೊಟ್ಟೆ ಬೇಸಿಗೆ ಪ್ರೊಡಕ್ಷನಲ್ಲಿ ಇದೆ. ಯುದ್ಧದಿಂದ ಪರಿಣಾಮ ಆ ಮೊಟ್ಟೆಯಲ್ಲಿ ಇಲ್ಲಿಗೆ ಬರ್ತಿರೋದ್ರಿಂದ ಮಾರ್ಕೆಟಲ್ಲಿ ಸಡನ್ ಆಗಿ
ವ್ಯಾಪಾರ ಕುಸಿತ ಕಂಡು ಬಂದಿರೋದ್ರಿಂದ ವರ್ತಕರು ಅದನ್ನು ಸರಿದೂಗಿಸಲು ರೇಟನ್ನು ಕಮ್ಮಿ ಮಾಡಿ ದೇಶೀಯ ಮಾರ್ಕೆಟಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಈ ಸಮಸ್ಯೆ ಕಂಡು ಬಂದಿದೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಇರಾನ್ ಸುಪ್ರೀಂ ನಾಯಕ ಅಯತೊಲ್ಲಾ ಖಮೇನಿ ಸಾವಿಗೆ ಸಂತಾಪ ಸೂಚಿಸಿದ್ದಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮುತಾಲಿಕ್, ಅಯತೊಲ್ಲಾ ಖಮೇನಿ ರಾಕ್ಷಸ, ಅವನೊಬ್ಬ ಭಯೋತ್ಪಾದಕ, ಅಂತವನಿಗೂ ಕಲಬುರಗಿ ಪಾಲಿಕೆಗೂ ಏನು ಸಂಬಂಧ? ಖಮೇನಿ ಸಾವಿಗೆ ಸಂತಾಪ ದೇಶದ್ರೋಹದ ಕೃತ್ಯ ಅಂತ ಕಿಡಿಕಾರಿದ್ದಾರೆ. ಇದೀಗ ಬೆಂಗಳೂರು ಕರಗದ ಸುದ್ದಿ ನೋಡೋಣ. ಐತಿಹಾಸಿಕ ಬೆಂಗಳೂರಿನ ಕರಗೋತ್ಸವ ಅದ್ದೂರಿಯಾಗಿ ನಡೀತಾ ಇದ್ದು 16ನೇ ಬಾರಿಗೆ ಕರಗ ಹೊತ್ತ ಅರ್ಚಕ ಜ್ಞಾನೇಂದ್ರ ಮಧ್ಯರಾತ್ರಿಯಿಂದ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾರೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಶುರುವಾದ ಪ್ರದಕ್ಷಿಣೆ ಇನ್ನೂ ನಡೀತಾ ಇದೆ. ಮಸ್ತಾನ್ ಸಾಬ್ ದರ್ಗಾ ಅಣ್ಣಮ್ಮ ದೇವಸ್ಥಾನದಲ್ಲಿ ಕರಗ ಪ್ರದಕ್ಷಿಣೆ ಹಾಕಿದೆ. ಜೊತೆಗೆ ಸ್ಥಳೀಯ ದೇವಸ್ಥಾನಗಳಲ್ಲೂ ಪ್ರದಕ್ಷಿಣೆ ಹಾಕಿದೆ. ಬೆಂಗಳೂರು ಕರಗದ ಹಿನ್ನೆಲೆ ಸಿಟಿ ಮಾರ್ಕೆಟ್, ಮೆಜೆಸ್ಟಿಕ್, ಟೌನ್ ಹಾಲ್ ಸುತ್ತ ಭಾರೀ ಭದ್ರತೆ ಏರ್ಪಡಿಸಲಾಗಿದೆ. ತಡರಾತ್ರಿ 2 ಗಂಟೆ 10 ನಿಮಿಷಕ್ಕೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಕರಗ ಉತ್ಸವ ಸದ್ಯಕ್ಕೆ ಮುಕ್ತಾಯ ಹಂತಕ್ಕೆ ಬಂದಿದೆ. ಕರಗದ ಉತ್ಸವದ ವೇಳೆ ಎಲ್ಲಿಯೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಬೆಂಗಳೂರು ಕರಗ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬಂದಿದೆ. ಧರ್ಮರಾಯ ಸ್ವಾಮಿ ದೇವಾಲಯದ ಮುಂದೆ ಕಿಕ್ಕಿರಿದ ಜನ ಬಂದೋಬಸ್ತ್ಗೆ ಹಾಕಿದ್ದ ಸಿಸಿಟಿವಿ ಕಂಬಗಳನ್ನು ಕಿತ್ತು ಹಾಕಿದ್ದಾರೆ. ಈ ವೇಳೆ ಪೊಲೀಸರು ಸಿಸಿಟಿವಿ ಕಂಬವನ್ನು ಅಲ್ಲೇ ಸೈಡಿಗಿರಿಸಿದ್ದಾರೆ. ಇತ್ತ ಆನೇಕಲ್ನಲ್ಲೂ ವಿಜೃಂಭಣೆಯಿಂದ ಕರಗ ಉತ್ಸವ ನಡೀತಾ ಇದೆ. ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಹೊತ್ತಂತಹ ಅರ್ಚಕ ರಮೇಶ್ ನಾದಸ್ವರಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದಾರೆ. ಕರಗದ ಹಿಂದೆ ವೀರಕುಮಾರರು ಹಲಗು ಸೇವೆ ಮಾಡಿದ್ದಾರೆ. ಕರಗದ ಮೇಲೆ ಭಕ್ತರು ಹೂವಿನ ಸುರಿಮಳೆ ಸುರಿಸಿದ್ರು. ಆನೇಕಲ್ನ ವಿವಿಧ ಭಾಗಗಳಲ್ಲಿ ಕರಗ ಪ್ರದಕ್ಷಿಣೆ ಹಾಕಿ ಭಕ್ತರಿಗೆ ದರ್ಶನ ಕೊಟ್ಟಿದೆ. ಕರಗದ ಜೊತೆಗೆ 20ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವವನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಇವತ್ತು ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಲಿದ್ದು, ದುರ್ಗಾಂಬಿಕಾ ದೇವಸ್ಥಾನ, ಶಿವಾಜಿ ವೃತ್ತ, ಚಾಮರಾಜಪೇಟೆ, ಭಾಷಾನಗರ, ಆಜಾದ್ ನಗರ, ಅಖ್ತಾರ ರಜಾ ಸರ್ಕಲ್ವರೆಗೂ ರೋಡ್ ಶೋ ಮೂಲಕ ಮತಯಾಚಿಸಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಂದು ಬಿಜೆಪಿ ಘಟಾನುಘಟಿಗಳು ಪ್ರಚಾರ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಆರ್ ಅಶೋಕ್, ಬೆಲ್ಲದ್, ಅರವಿಂದ್ ಲಿಂಬಾವಳಿ ಪ್ರಚಾರ ಮಾಡಲಿದ್ದಾರೆ. ಇದೇ ವೇಳೆ ಖಾಸಗಿ ರೆಸಾರ್ಟ್ನಲ್ಲಿ ಬಿಜೆಪಿ ನಾಯಕರು ಸಭೆ ನಡೆಸಲಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರ ನಡೆಸಲಿದ್ದು, ಇವತ್ತಿನಿಂದ 2 ದಿನ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಕ್ಯಾಂಪೇನ್ ನಡೆಸಲಿದ್ದಾರೆ. ಪಂಚಮಸಾಲಿ ಸಮಾಜದ ಸಭೆ ನಡೆಸಿ ವಿವಿಧ ಗ್ರಾಮಗಳಲ್ಲಿ ಮತಬೇಟೆ ಮಾಡಲಿದ್ದಾರೆ. ಸಂಜೆ 4 ಗಂಟೆಗೆ ಭಗವತಿ, ರಾಂಪುರ ಗ್ರಾಮಗಳಲ್ಲಿ ಪ್ರಚಾರ ಸಭೆ ನಡೆಸಲಿದ್ದು, ಸಾಯಂಕಾಲ 7 ಗಂಟೆಗೆ ಬಾಗಲಕೋಟೆಯ ಕೋತಲೇಶ್ವರ ದೇವಸ್ಥಾನದ ಬಳಿ ಪ್ರಚಾರ ಸಭೆ ನಡೆಯಲಿದೆ. ಬಳಿಕ ರಾತ್ರಿ 8 ಗಂಟೆಗೆ ವಿದ್ಯಾಗಿರಿ ಕಾಲೇಜು ಸರ್ಕಲ್ ಬಳಿ ಪ್ರಚಾರ ಸಭೆ ನಡೆಸಲಿದ್ದಾರೆ. ನಾಳೆಯೂ ಪ್ರಚಾರ ನಡೆಸಲಿದ್ದಾರೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಶ್ವೇತಪತ್ರ ಹೊರಡಿಸಲು ಬಿಜೆಪಿ ನಾಯಕರ ಆಗ್ರಹದ ಹಿನ್ನೆಲೆ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕನ್ನಡಿಗ ಅಸ್ತ್ರ ಪ್ರಯೋಗಿಸಿದ್ದಾರೆ. ಕನ್ನಡಿಗರು ತಮ್ಮ ಬೆವರ ಗಳಿಕೆಯಿಂದ ನೀಡುವಂತಹ ₹1 ತೆರಿಗೆಗೆ
ಪ್ರತಿಯಾಗಿ ಕೇಂದ್ರ ಸರ್ಕಾರ 15 ಪೈಸೆ ಮಾತ್ರ ವಾಪಸ್ ಕೊಡ್ತಾ ಇದೆ. ಇದನ್ನ ತೆರಿಗೆ ಭಯೋತ್ಪಾದನೆ ಎನ್ನಲೆ, ತೆರಿಗೆ ದರೋಡೆ ಎನ್ನಲೆ, ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಉತ್ತರಿಸುವಂತಹ ಧೈರ್ಯ ಮಾಡ್ತಾರೆಯೇ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ತಿರುಗೇಟು ನೀಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ 1.50 ಲಕ್ಷದಷ್ಟು ಸಾಲದ ಹೊರೆ ಇದೆ. ಮೋದಿಯವರ ಸಾಲದ ಹೊರೆ ರಾಜ್ಯದ 7 ಕೋಟಿ ಕನ್ನಡಿಗರ ತಲೆ ಮೇಲೆಯೂ ಕೂಡ ಇದೆ ಅನ್ನೋದನ್ನ ಬೊಮ್ಮಾಯಿ ಮತ್ತು ಅಶೋಕ್ ತಿಳಿದುಕೊಂಡು ಮಾತನಾಡಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಅತಂತ್ರರಾಗಿದ್ದಾರೆ. ನಿನ್ನೆ ಬೆಂಗಳೂರಿನಿಂದ ಚೆನ್ನೈಗೆ ತೆರಳಲು ಬಂದಿದ್ದ ಪ್ರಯಾಣಿಕರು ವಿಮಾನ ಹತ್ತಿದ ಕೂಡಲೇ ಸ್ಪೇಸ್ ಜೆಟ್ ಸಂಸ್ಥೆಯ ಕೋರಂಡನ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಇದರಿಂದ ವಿಮಾನ ಕ್ಯಾನ್ಸಲ್ ಆಗಿದೆ. ಈ ವೇಳೆ ಏರ್ಲೈನ್ಸ್ ಸಿಬ್ಬಂದಿ ಮತ್ತು ಪ್ರಯಾಣಿಕರ ನಡುವೆ ವಾಗ್ವಾದವೇ ನಡೆದಿದೆ. ಬದಲಿ ವಿಮಾನ ಏರ್ಪಾಡು ಮಾಡುವಂತೆ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದ ಸಮಸ್ಯೆ ತಿಳಿಯಾಗಿದೆ. ಡಿವೈಡರ್ಗೆ ಆಂಧ್ರ ಬಸ್ ಡಿಕ್ಕಿ ಹೊಡೆದ ಘಟನೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ನಡೆದಿದೆ. ಅಧೋನಿಯಿಂದ ಅನಂತಪುರ ಮೂಲಕ ಬೆಂಗಳೂರಿಗೆ ಬರ್ತಿದ್ದ ಬಸ್ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿದೆ. ಅಪಘಾತದ ರಭಸಕ್ಕೆ ಬಸ್ನ ಮುಂಭಾಗದ ಚಕ್ರ ಹಾಗೂ ಇಂಜಿನ್ ಕಿತ್ತು ಬಂದಿದೆ. ಅದೃಷ್ಟವಶಾತ್ ಬಸ್ಸಲ್ಲಿದ್ದ ಪ್ರಯಾಣಿಕರಿಗೆ ಯಾವುದೇ ಅಪಘಾತ ಆಗಿಲ್ಲ. ಏನು ತೆಗಿತಾರೆ, ಏನು ತೆಗಿಯಲ್ಲ, ಚಕ್ರನೇ ಇಲ್ಲ. ಚಿಕ್ಕಮಗಳೂರಿನ ಲಕ್ಯಾ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಡವಟ್ಟು ಮಾಡಿದೆ. ಅವೈಜ್ಞಾನಿಕವಾಗಿ ರಸ್ತೆ ಹಂಪ್ಗಳನ್ನು ನಿರ್ಮಿಸಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. 4 ಕಡೆ ಅವೈಜ್ಞಾನಿಕ ಹಂಪ್ಗಳ ನಿರ್ಮಾಣ ಮಾಡಿದ್ದು ಇಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಇದೇ ಹಂಪು ಬಳಿ ಬಿವೈ ವಿಜಯೇಂದ್ರರ ಕಾರು ಕೂಡ ಅಪಘಾತ ಆಗಿತ್ತು. ಒಮ್ಮೆ ಟ್ರ್ಯಾಕ್ಟರ್ ಪಲ್ಟಿಯಾಗಿ 2 ಸವಾರರು ಮೃತಪಟ್ಟಿದ್ರು. ಕಳೆದ ವಾರ ಕಾರಿನ ಮೇಲೆ ಟಿಂಬರ್ ಲಾರಿ ಮಗುಚಿ ಬಿದ್ದಿತ್ತು. ಹೀಗಾಗಿ ಅವೈಜ್ಞಾನಿಕ ಹಂಪ್ಗಳ ತೆರವಿಗೆ ಜನ ಒತ್ತಾಯ ಮಾಡಿದ್ದಾರೆ. ಯಾದಗಿರಿ ನಗರದಲ್ಲಿ 50 ಬೆಡ್ಗಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಏಮ್ಸ್ ಆಸ್ಪತ್ರೆ ಆವರಣದಲ್ಲಿ 50 ಕೋಟಿ ವೆಚ್ಚದಲ್ಲಿ ನೂತನ ಆಸ್ಪತ್ರೆಯ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿ ಮುಗಿದು 1 ವರ್ಷ ಕಳೆದರೂ ಉದ್ಘಾಟನೆ ಮಾತ್ರ ಆಗಿಲ್ಲ. ಈ ಹಿನ್ನೆಲೆ ಪುಂಡ ಪೋಖರಿಗಳ ತಾಣ ಆಗಿದೆ ಆಸ್ಪತ್ರೆ ಕಟ್ಟಡ. ಕೂಡಲೇ ಏಮ್ಸ್ ಆಸ್ಪತ್ರೆ ಆವರಣದಲ್ಲಿರುವ ತೀವ್ರ ನಿಗಾ ಘಟಕವನ್ನು ಉದ್ಘಾಟನೆ ಮಾಡಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಈ ಬಿಲ್ಡಿಂಗ್ ಏನಾಗಿದೆಪ್ಪ ಅಂದರೆ ಯಾವುದೇ ರೀತಿ ಆಟಕ್ಕಿಲ್ಲ, ಊಟಕ್ಕೆ ಲೆಕ್ಕಕ್ಕಿಲ್ಲ ಅಂತ ಆ ರೀತಿ ಆಗಿದೆ. ಯಾಕಪ್ಪ ಇದನ್ನ ತುರ್ತು ಚಿಕಿತ್ಸೆ ನಾವು ಇಲ್ಲಿ ಎಮರ್ಜೆನ್ಸಿ ಬಂದರೆ ಇರ್ತಕ್ಕಂಥ ಡಾಕ್ಟ್ರುಗಳು ರಾಯಚೂರು ಅಥವಾ ಗುಲ್ಬರ್ಗ ರೆಫರ್ ಮಾಡ್ತಾರೆ. ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಹಾಸ್ಪಿಟಲ್ ತುರ್ತು ಚಿಕಿತ್ಸೆ ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡಿ ಏನು ತುಪ್ಪ ಬೆಳೆದ್ರು ತುಪ್ಪ ಇದು ಮಾಡಂಗೆ ಕಟ್ಟಿದ್ದಾರೆ. ಆದರೆ ಯಾವುದೇ ಲೆಕ್ಕಕ್ಕಿಲ್ಲ. ಇದು ಇಲ್ಲಿ ಒಳಗಡೆ ಹೋದರೆ ಗೊಬ್ಬು ನಾರ್ತಾ ಇದೆ. ಇಲ್ಲಿ ಪೋಲಿ ಪುಂಡ್ರ ಅವಳೆ ಆಗಿದೆ. ಸಿಗರೇಟು ಗುಟ್ಕಾ ಕುಡಿಯೋದು ಈ ರೀತಿ ಯಾಕಾಗ್ತಿದೆ? ಇಲ್ಲಿ ಇರ್ತಕ್ಕಂಥ ಸಂದೀಪ್ ದೀನ್ ಅವರು ಏನು ಮಾಡ್ತಿದ್ದಾರೆ ನಂಬರ್ ಗೊತ್ತಾಗ್ತದೆ. ನಮ್ಮ ಯಾದಗಿರಿ ಜಿಲ್ಲೆ ತುರ್ತು ಪರಿಸ್ಥಿತಿಯ ಕಟ್ಟಡ ಕಟ್ಟಿದ್ರು ಎಕ್ಸಿಡೆಂಟ್ ಆಗಿ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಬೇರೆ ಜಿಲ್ಲೆಯ ಬೇರೆ ಹಾಸ್ಪಿಟಲ್ಗಳಿಗೆ ಇಲ್ಲಿಂದ ರೆಫರ್ ಮಾಡಿ ಕಳಿಸ್ತಾರೆ. ಕೋಟ್ಯಾನುಗಟ್ಟಲೆ ಅನುದಾನ ತಂದು ಸರ್ಕಾರದಿಂದ ಕಟ್ಟಿದ ಬಿಲ್ಡಿಂಗ್ನಲ್ಲಿ ನಾಯಿ ವಾಸ ಮಾಡೋ ಪರಿಸ್ಥಿತಿಯಲ್ಲಿ ಬಂದದ. ಜಿಲ್ಲಾಡಳಿತ ಎಷ್ಟು ಹಿಂದುಳಿದದಪ್ಪ ಅಂತಂದ್ರೆ ಭಾಳ ಬೇಜಾರಕರ ಘಟನೆ ಆಗ್ತದೆ. ಒಂದು ವೇಳೆ ಇದನ್ನು ನೀವು ತನಿಖೆ ಮಾಡಿ ಯಾವ ಡಿಪಾರ್ಟ್ಮೆಂಟ್ದವರು ಇದನ್ನು ಅತಿ ಜಲ್ದಿನೇ ಉದ್ಘಾಟನೆ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೈತ ಸಂಘಟನೆ ಪರಾಧಿಕಾರಿಗಳು ಬಂದು ಮುತ್ತಿಗೆ ಆಗ್ತಕ್ಕಂಥ ಕೆಲಸನ ಮಾಡಬೇಕಾಗುತ್ತೆ. ಕೋಟಿಗಟ್ಟಲೆ ಅನುದಾನ ತಂದರೂ ಕೂಡ ಒಳಗಡೆ ಪೇಷಂಟ್ ಇಲ್ಲ. ಯಾಕಂದರೆ ರೋಡ್ ಬೀದಿಯಲ್ಲಿ ಬಡವ್ರ ಮಕ್ಕಳು ಪಬ್ಲಿಕ್ ಅಂದರೆ ಸಾರ್ವಜನಿಕರು ಎಲ್ಲೆಲ್ಲೋ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಯಾಕಂದರೆ ಉದ್ದೇಶ ಅನುದಾನ ತಂದರೂ ಕೂಡ ಇದು ಹಾಸ್ಪಿಟ್ಲ್ ಓಪನಿಂಗ್ ಇಲ್ಲ. ಇಲ್ಲಿ ದನ ಕರುಗಳು ನಾಯಿಗಳು ಒಳಗಡೆ ಒಕ್ಕಂಡು ಇದಾಗ್ಲತ್ತವ, ಆದರೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಗುಲ್ಬರ್ಗ ಆಗಲಿ ರಾಯಚೂರಾಗಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತದೆ. ಎಮರ್ಜೆನ್ಸಿ ಅಂತ ಅನುದಾನ ತಂದರೂ ಕೂಡ ಇದು ಓಪನಿಂಗ್ ಆಗ್ತಿಲ್ಲ. ಇಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಲಿ MLA ಆಗಲಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ದಯಮಾಡಿ ಇದನ್ನು ಆದಷ್ಟು ಬೇಗ ಓಪನಿಂಗ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಇಲ್ಲಾಂದರೆ ನಮ್ಮ ರೈತ ಸಂಘಟನೆ ಉಗ್ರವಾಗಿ ಹೋರಾಟ ಮಾಡಿ ನಾವು ಇದು ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ಸ್ಥಿತಿ ಅಂದರೆ ಇವತ್ತು ಹೆಂಗಾಗಿದೆ ಅಂದರೆ ತೀರದಾಗಿದೆ. ಯಾಕಂದರೆ ಹೊಸದಾಗಿ ಕಟ್ಟಿಸಿದ ಹಾಸ್ಪಿಟಲ್ನ ಇವಾಗ ತುರ್ತು ಚಿಕಿತ್ಸಾ ಅನ್ನೋದನ್ನು ಹೆಂಗಾಗಿಬಿಟ್ಟದಂದರೆ ಬೇರೆ ಕಡೆ ಪೇಷಂಟ್ ಹೋಗೋ ಕಾರಣಕ್ಕೆ ಸತ್ತೋಗ್ತಿದ್ದಾರೆ. ಆದ ಕಾರಣ ದಯವಿಟ್ಟು ಈ ಗೌರ್ಮೆಂಟ್ ಹಾಸ್ಪಿಟಲ್ ಹೆಂಗಾಗಿದೆ ಅಂದರೆ ಬಂದದೂ ಪೇಷಂಟ್ ಬಂದದೂ ಇಲ್ಲೇ ಅರ್ಧ ದಾರಿ ಒಳಗೆ ಸಾಯಂಗಾಗಿಬಿಟ್ಟದೆ. ಸೊ ಅದಕ್ಕೋಸ್ಕರ ಇದು ಕೋಟ್ಯಾನುಗಟ್ಟಲೆ ಕಟ್ಟಿಸಿದ್ದು ಹಾಸ್ಪಿಟಲ್ನ ಬೇಗನೆ ನೀವು ಇದನ್ನ ತುರ್ತು ಘಟಕವನ್ನು ತೆಗಿಬೇಕು, ಇಲ್ಲೇ ಇದು ಹಾಸ್ಪಿಟಲ್ ಒಳಗೆ ನೀವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಧಿಕಾರಿಗಳಲ್ಲಿ ನನ್ನ ಮನವಿ ಮಾಡ್ಕೊತೀನಿ.
ಪೊಲೀಸ್ ಧ್ವಜ ದಿನಾಚರಣೆಯ ಹಿನ್ನೆಲೆ ಬೆಂಗಳೂರಿನ ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಪೊಲೀಸ್ ಧ್ವಜ ದಿನಾಚರಣೆಯ ಹಿನ್ನೆಲೆ 5 ಐಪಿಎಸ್ ಅಧಿಕಾರಿಗಳು ಸೇರಿ 153 ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿ ಪದಕ ವಿತರಣೆ ಮಾಡಲಿದ್ದಾರೆ. ಅಲ್ಲದೆ ಕಾರ್ಯಕ್ರಮದಲ್ಲಿ ಡಿಜಿ ಮತ್ತು ಐಜಿಪಿ ಸಲೀಂ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇವತ್ತು ಹನುಮ ಜಯಂತಿ ಹಿನ್ನೆಲೆ ಹನುಮ ಜನ್ಮಸ್ಥಳವಾದ ಕೊಪ್ಪಳದ ಅಂಜನಾದ್ರಿಯಲ್ಲಿ ವಿಶೇಷ ಪೂಜೆ ಮಾಡಲಾಗ್ತಾ ಇದೆ. ಇದೇ ವೇಳೆ ಹನುಮ ಮಾಲೆ ಧರಿಸಿದ ಹನುಮ ಭಕ್ತರಿಂದ ಮಾಲೆ ವಿಸರ್ಜನೆ ಮಾಡಲಾಗ್ತಿದೆ. ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಂಜನಾದ್ರಿ ಹನುಮನ ದರ್ಶನವನ್ನು ಪಡೆದಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಅಂಜನಾದ್ರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜಿಸಲಾಗಿದೆ. ಇಂದು ದೇಶಾದ್ಯಂತ ಹನುಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ವಿಜಯಪುರದಲ್ಲೂ ಹನುಮ ಜಯಂತಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಮದಲ ಮಾರುತಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬೆಳಗಿನ ವಿಶೇಷ ಪೂಜೆ ಪುನಸ್ಕಾರ ಮಾಡಲಾಗ್ತಾ ಇದ್ದು ಮಹಿಳೆಯರಿಂದ ತೊಟ್ಟಿಲೋತ್ಸವ ನಡೀತಾ ಇದೆ. ದೇವಸ್ಥಾನದ ಬಳಿ ಪಾನಕ ಕೋಸಂಬರಿ ಪ್ರಸಾದ ವಿತರಣೆ ಮಾಡಲಾಗ್ತಾ ಇದ್ದು ಹನುಮ ಜಯಂತಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಪ್ರಸಾದ ತಯಾರಿಸಲು ಕಟ್ಟಿಗೆಯ ಒಲೆ ಬಳಸಲಾಗ್ತಿದೆ. ಈಗ ಕ್ರೈಮ್ ಲೋಕದ ಸುದ್ದಿ ನೋಡೋಣ. ಮೈಸೂರಿನ ಹೊರವಲಯದಲ್ಲಿ ಎಗ್ಗಿಲ್ಲದೆ ಇಸ್ಪೀಟ್ ದಂಧೆ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬರೋ ಜೂಜುಕೋರರು ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಟ ಆಡ್ತಿದ್ದಾರೆ. ಲಕ್ಷ ಹಣ ಹಾಕಿ ಜೂಜಾಟ ಆಡೋ ದೃಶ್ಯ ನ್ಯೂಸ್ 18ಗೆ ಸಿಕ್ಕಿದೆ. ರೌಡಿ ಶೀಟರ್ ಮುಜ್ಜು, ಜಯರಾಮ್ ಭಟ್ಟ, ರಮೇಶ್ ಇತರರಿಂದ ಇಸ್ಪೀಟ್ ದಂಧೆ ನಡೀತಿದೆ. ದಿನಕ್ಕೆ 2 ರಿಂದ 3 ಕೋಟಿ ವ್ಯವಹಾರ ನಡೀತಿದೆ. ಈ ಹಿಂದೆ ಟಿ ನರಸೀಪುರದ ತ್ರಿವೇಣಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲೂ ಇಸ್ಪೀಟ್ ದಂಧೆ ನಡೀತಾ ಇತ್ತು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿ ಮಾಡಿದ ಬಳಿಕ ಇಸ್ಪೀಟ್ ದಂಧೆಯ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಈಗ ಮತ್ತೆ ಇಸ್ಪೀಟ್ ದಂಧೆ ಶುರುವಾಗಿದೆ. ತಾಯಿ ಮಗನ ನಡುವೆ ಶುರುವಾದ ಜಗಳ ಸಾವಿನಲ್ಲಿ ಅಂತ್ಯವಾಗಿದೆ. ಮಂಡ್ಯದ ಕೆಆರ್ಪೇಟೆಯ ಬೂಕಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಾಯಿ ಮಹಾದೇವಮ್ಮ, ಮಗ ಸುಭಾಷ್ ಮೃತರು. ಸುಭಾಷ್ ನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದಂತೆ. ಇದರಿಂದ ಬೇಸತ್ತ ತಾಯಿ ಮಹಾದೇವಮ್ಮ ಮನನೊಂದು 15 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ತಾಯಿ ನಾಪತ್ತೆಯಿಂದ ಭಯಗೊಂಡು ಸುಭಾಷ್ ಮೊನ್ನೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇಂದು ಕಬ್ಬಿನ ಗದ್ದೆಯಲ್ಲಿ ಮಹಾದೇವಮ್ಮನ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸ್ಟಾಲಿನ್ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ನಾನು ಬಲವಾಗಿ ಖಂಡಿಸ್ತೇನೆ. ಇದು ಕ್ರಿಶ್ಚಿಯನ್ ಎನ್ಜಿಒಗಳು, ಚರ್ಚ್ಗಳು ಮತ್ತು ಇತರೆ ಅಲ್ಪಸಂಖ್ಯಾತ ಸಂಸ್ಥೆಗಳ ಮೇಲೆ ನೇರ ದಾಳಿಯಾಗಿದೆ. ಈ ಅನ್ಯಾಯ ಅನಿಯಂತ್ರಿತ ಮಸೂದೆಯನ್ನ ಸಂಪೂರ್ಣವಾಗಿ ಹಿಂಪಡೆಯಬೇಕು ಅಂತ ಒತ್ತಾಯಿಸುತ್ತೇನೆ ಅಂತ ಬರ್ಕೊಂಡಿದ್ದಾರೆ. ನಾಸಾ ಕೈಗೊಂಡಿರುವ ಚಂದ್ರನತ್ತ ಮೊದಲ ಮಾನವ ಸಹಿತ ಯೋಜನೆಯಾದ ಆರ್ಟೆಮಿಸ್ 2 ನೌಕೆಯು ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನೌಕೆ ಉಡಾವಣೆಯಾಗಿದ್ದು 1972ರ ಅಪೋಲೋ 17 ಯೋಜನೆಯ ಬಳಿಕ ಮಾನವರು ಚಂದ್ರನ ಸಮೀಪಕ್ಕೆ ಪ್ರಯಾಣ ಬೆಳೆಸ್ತಾ ಇರೋದು ಇದೇ ಮೊದಲು. ಈ ಮಿಷನ್ನಲ್ಲಿ ಕಮಾಂಡರ್ ರೀಡ್ ವೈಸ್ಮ್ಯಾನ್, ಪೈಲಟ್ ವಿಕ್ಟರ್ ಗ್ಲೋವರ್, ಮಿಷನ್ ಸ್ಪೆಷಲಿಸ್ಟ್ ಕ್ರಿಸ್ಟಿನಾ ಕೋಚ್ ಮತ್ತು ಕೆನಡಾದ ಜೆರೆಮಿ ಹ್ಯಾನ್ಸನ್ ಇದ್ದಾರೆ. ಸುಮಾರು 10 ದಿನಗಳ ಕಾಲ ನಡೆಯಲಿರುವ ಈ ಯೋಜನೆಯಲ್ಲಿ ಗಗನಯಾತ್ರಿಗಳು ಚಂದ್ರನ ಮೇಲ್ಮೈಗೆ ಇಳಿಯೋದಿಲ್ಲ. ಬದಲಿಗೆ ಚಂದ್ರನ ಗುರುತ್ವಾಕರ್ಷಣೆಯನ್ನ ಬಳಸಿಕೊಂಡು ಅದರ ಸುತ್ತಲೂ ಸುತ್ತು ಹಾಕಿ ಮರಳಿ ಭೂಮಿಗೆ ಬರಲಿದ್ದಾರೆ. ಇಂದು ಹನುಮ ಜಯಂತಿ ಹಿನ್ನೆಲೆ ದೇಶಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆ ದೆಹಲಿಯ ಶ್ರೀ ಮಾಗರ್ಟ್ ವಾಲೆ ಹನುಮಾನ್ ಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿರೋ ಮಾನಸ್ ಪುರಣ್ ಹನುಮಾನ್ ಮಂದಿರದಲ್ಲಿ ಹನುಮಾನ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಬೆಳಗಿನ ಜಾವದಿಂದಲೇ ವಿಶೇಷ ಪೂಜೆ, ಮಂಗಳಾರತಿ ಮಾಡಲಾಗಿದ್ದು ಆರತಿ ವೇಳೆ ನೂರಾರು ಭಕ್ತರು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಅಲ್ಲದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿರೋ ಶ್ರೀ ಬಡೆ ಹನುಮಾನ್ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಮಾಡಲಾಗುತ್ತಿದ್ದು ದೇವರ ದರ್ಶನ ಪಡೆಯಲು ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ದೇವಸ್ಥಾನದ ಹೊರಗಡೆ ಸಾವಿರಾರು ಭಕ್ತರ ಜಾತ್ರೆಯೇ ನಡೆದಿದೆ. ಜಮ್ಮು ಕಾಶ್ಮೀರದ ಬದೇರ್ವಾ ಕಣಿವೆಯ ಮೇಲ್ಮೈನಲ್ಲಿ ಭಾರೀ ಹಿಮಪಾತವಾಗ್ತಾ ಇದ್ದು ಈ ಹಿನ್ನೆಲೆ ದೇಶದ ವಿವಿಧ ಭಾಗಗಳಿಂದ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಹೀಗಾಗಿ ಗುಲ್ದಾಂಡ ಮತ್ತು ಬದೇರ್ವಾದ ಮೇಲ್ಭಾಗ ಸೇರಿದಂತೆ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನು ನಿಯೋಜಿಸಲಾಗಿದೆ. ಬಿಹಾರದ ಮುಜಾಫರ್ಪುರ ಜಂಕ್ಷನ್ನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಅನೀಶ್ ಕುಮಾರ್ ಅನ್ನುವ ಯುವಕ ಸುಮಾರು 300 ಅಡಿ ಎತ್ತರದ ಮೊಬೈಲ್ ಟವರ್ಗೆ ಏರಿ ತನ್ನ ಗೆಳತಿಯನ್ನ ತನ್ನ ಬಳಿ ಕರೆತರಬೇಕು ಅಂತ ಬೇಡಿಕೆ ಇಟ್ಟಿದ್ದಾನೆ. ಈ ವೇಳೆ ಪೊಲೀಸರು ಆತನನ್ನು ಕೆಳಗಿಳಿಸಲು ಹರಸಾಹಸ ಪಟ್ಟರು. ಕಡೆಗೂ ಅನೀಶ್ನನ್ನು ಮನವೊಲಿಸಿ ಟವರ್ನಿಂದ ಕೆಳಗಿಳಿಸಲಾಯಿತು.
ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಕನೂರು ಸುತ್ತಮುತ್ತ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಳವಾಗಿದೆ. ಇಂದು ಬೆಳಗಿನ ಜಾವ ಕನೂರು ಬಳಿಯ ಚಂದ್ರ ಕಾಲೋನಿ ಪ್ರದೇಶದಲ್ಲಿ 2 ಚಿರತೆಗಳು ಕಾಣಿಸಿಕೊಂಡಿದ್ದು, ಮನೆಯೊಂದರ ಬಳಿ ಕುಳಿತುಕೊಂಡಿರುವಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪೂರ್ವ ಇಂಡೋನೇಷ್ಯಾದಲ್ಲಿ 7.4 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಮೊಲುಕ್ಕಾ ಸಮುದ್ರ ಸುಮಾರು 35 ಕಿಲೋಮೀಟರ್ ಆಳದಲ್ಲಿದ್ದು 7.4 ತೀವ್ರತೆಯ ಪ್ರಬಲ ಭೂಕಂಪನದಿಂದ ಇಂಡೋನೇಷ್ಯಾದ ಹಲವು ನಗರಗಳು ಕಂಪಿಸಿವೆ. ರಷ್ಯಾದ ಮೊದಲ ಉಪ ಪ್ರಧಾನಿ ಡೆನಿಸ್ ಮಂಡುರೋವ್ ಇಂದು ಭಾರತಕ್ಕೆ ಆಗಮಿಸಿದ್ದು 2 ದಿನಗಳ ಕಾಲ ಭಾರತದಲ್ಲೇ ಇರಲಿದ್ದಾರೆ. ಈ ವೇಳೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರನ್ನ ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ.